ನಮ್ಮ ಮುಂದಿನ ಬೀಗ್ರನ್ನ ವೆಲ್ಕಮ್ ಮಾಡೋಣ. ಇವರು ಪ್ರೀತಿಗೋಸ್ಕರ ಸೋಲೋದಕ್ಕೂ ಸೈ, ಸಂಬಂಧಕ್ಕೋಸ್ಕರ ಹೋರಾಡೋದಕ್ಕೂ ಜೈ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಮುದ್ದು ಅರಗಿಣಿ ಮಾಳವಿಕಾ ಮೇಡಮ್. ಎಸ್ ಮಾಳವಿಕಾ ಮ್ಯಾಮ್. ಜೊತೆಗಾರ ಅಥವಾ ಜೊತೆಗಾರ್ತಿ ಅವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗತ್ತೆ ಅಂದ್ರೆ ಅದಕ್ಕಿಂತ ಸುಖ ಇನ್ನೊಂದಿಲ್ಲ. ವಿಚಾರಗಳನ್ನ ಹೇಳ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ವಿಶೇಷ ದಾಂಪತ್ಯದಲ್ಲಿ. ನಮಗ್ ಮದುವೆ ಆಗಿ 25 ವರ್ಷ ಆಗಿದೆ. ಈ 25 ವರ್ಷದಲ್ಲಿ ನಾವು ಒಟ್ಟಿಗೆ ಇರೋದು ಅಥವಾ ಇದ್ದಿದ್ದು ಅನ್ನೋದು ಬಹಳ ಕಡಿಮೆ. ಸೊ ಹಾಗಾಗಿ ಅವಿನಾಶ್ ಅವ್ರಿಗೆ ಅದನ್ನ ನಾನು ಖಂಡಿತ ಹೇಳ್ಬೇಕು. ಪ್ರಾಯಶಃ ಸಮಯ ಅಂತ ನೋಡೋದಾಗಿದ್ರೆ ಒಬ್ಬ ಪತ್ನಿ ಕೊಡ್ಬೇಕಾಗಿದ್ದಂತಹ ಸಮಯವನ್ನ ನಾನು ಕೊಟ್ನೋ ಇಲ್ವೋ ನನಗ್ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಹಿಂತಿರುಗಿ ನೋಡಿದಾಗ ಪ್ರಾಯಶಃ ಸ್ವಲ್ಪ ಸಮಯ ಕೊಡ್ಬೋದಾಗಿತ್ತೇನೋ ಹೆಚ್ಚು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಮ್ಮ ಮುಂದಿನ ಜಡ್ಜ್. ಇವರ ನಗು ಅಂತಂದ್ರೆ ಎಲ್ಲಾ ಹುಡುಗಿರಿಗೂ ತುಂಬಾನೇ ಇಷ್ಟ, ಆದ್ರೆ ಇವ್ರಿಗೆ ಚೈತ್ರ ಮಾಸ ಅಂತಂದ್ರೆ ತುಂಬಾ ಇಷ್ಟ. ಇವರ ಮಾತಲ್ಲಿ ಒಂದು ಗತ್ತಿದೆ, ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಸೆಟ್ಟಿನ ಹ್ಯಾಂಡ್ಸಮ್ ಸ್ಟಾರ್, ಲೆಟ್ಸ್ ವೆಲ್ಕಮ್ ರಾಜೇಶ್ ಸರ್. ಎಸ್ ರಾಜೇಶ್ ಸರ್. ಎರಡು ಸಪರೇಟ್ ಎಂಟಿಟಿಗಳು, ಎರಡು ಬೇರೆ ಬೇರೆ ವಾತಾವರಣದಿಂದ ಬೆಳೆದು ಬಂದ ಜೀವಿಗಳು. ಪ್ರತಿಯೊಬ್ಬರಲ್ಲೂ ಕೆಲವು ಸಹಿಸ್ಕೊಳ್ಳೋಂಥದ್ದು, ಸಹಿಸ್ಕೊಳಕ್ ಆಗದೆ ಇರುವಂತದ್ದು. ಅದನ್ನ ಮೀರಿ ಬದುಕೋದು ಒಂದು ಸಂಸಾರ, ಒಂದು ಸಂಬಂಧ. ಎಲ್ಲರೂ ರಿಜೆಕ್ಟ್ ಮಾಡಿ ಬೇಡ ಇನ್ನು ಮದುವೆ ಆಗೋ ಅನ್ನೋ ಸ್ಥಿತಿನಲ್ಲಿ ಚೈತ್ರ ಅನ್ನೋ ಹುಡುಗಿ ನನ್ನ ಜೀವನಕ್ಕೆ ಬಂದಿದ್ದು. ಬಟ್ ಇವತ್ತು ನನಗನ್ಸುತ್ತೆ ಆಫ್ಟರ್ ದ ಮ್ಯಾರೇಜ್ ನಾನ್ ಹಸ್ಬೆಂಡ್ ಮೆಟೀರಿಯಲ್ ಅಲ್ಲ ಅಂತ. ತುಂಬಾ ಸಹಜವಾದ ಬಯಕೆಗಳು, ಆಸೆಗಳಿರುತ್ತೆ ಒಂದು ಹೆಣ್ಣು ಅಂದ ಕೂಡ್ಲೇನೆ. ನಾನು ಗಂಡನ ಜೊತೆ ಎಲ್ಲ ಕಡೆ ಹೋಗ್ಬೇಕು ಅಥವಾ ನನ್ನ ಗಂಡ ಎಲ್ಲ ಕಡೆ ನನ್ನ ಜೊತೆ ಬರಬೇಕು ಅನ್ನೋ ತರದ್ದು ಏನೋ ಒಂದು. ಆ ಹಸ್ಬೆಂಡ್ ಅನ್ನೋ ಒಂದು ಇನ್ ಕೋಟ್ಸ್ ಏನೋ ಇದೆಯಲ್ಲ, ಅದಕ್ಕೆ ನಾನು ಎಲಿಜಿಬಲ್ ಅಲ್ಲ ಅಂತ ಇವತ್ತಿಗೂ ಈ ಕ್ಷಣಕ್ಕೂ ಅನ್ಸಿದೆ. ಹ್ಯಾಟ್ಸ್ ಆಫ್ ಟು ಯು ಚೈತ್ರ. ಲವ್ ಯು ಎನಿ ಡೇ ಎನಿ ಟೈಮ್. ಅದ್ರಲ್ಲಿ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಜಡ್ಜ್. ಇವ್ರದ್ದು ಮಗುವಿನಂತಹ ಮನಸ್ಸು, ಇವರ ಅಭಿಮಾನಿಗಳಿಗೆ ಸದಾ ಇವರದ್ದೇ ಕನಸು. ಲೆಟ್ಸ್ ವೆಲ್ಕಮ್ ನಮ್ಮ ಮುದ್ದು ಗಿಣಿಮರಿ ಛಾಯಾ ಸಿಂಗ್. ಈಗ ನಿಮ್ಮ ಮನಸ್ಸಿನ ಮಾತುಗಳನ್ನ ತಿಳ್ಕೋಬೇಕು ಅನ್ನೋ ಆಸೆ ನಮ್ಗೆ, ಹೇಳಿ. ನನ್ನ ಪ್ರಕಾರ ಜೋಡಿಗಳು ಅವ್ರವ್ರ ಮನಸ್ಸಿನ ಭಾವನೆ ಹೇಳ್ಕೊಳ್ಬೇಕಾದ್ರೆ ಇನ್ನೊಬ್ರು ಅದನ್ನ ಕಂಪ್ಲೇಂಟ್ ಅಂತ ತಗೊಳ್ಬಾರ್ದು. ಅವ್ರಿಗೆ ಅನ್ನಿಸ್ತಿದೆ ಅದನ್ನ ಶೇರ್ ಮಾಡ್ತಿದ್ದಾರೆ. ಇದು ಬರೀ ಗಂಡಂದಿರಿಗೆ ಅಂತಲ್ಲ, ಬರೀ ಹೆಣ್ಮಕ್ಳಿಗಂತಲ್ಲ, ಫಾರ್ ಬೋತ್ ಆಫ್ ದೆಮ್. ಸೊ ಅವರು ಇದನ್ನ ಹೇಳ್ತಿದಾರಲ್ಲ, ಮತ್ತೆ ಹೇಳ್ತಿದಾರ, ಒಂದ್ಸಲ ಹೇಳಿದ್ರು ಮತ್ತೆ ಹೇಳ್ತಿದಾರಲ್ಲ, ಯಾಕೆ ಹೇಳ್ತಿದ್ದಾರೆ? ನಾನು ಅದನ್ನ ಬದಲಾಯಿಸಿ ಅದಕ್ಕೊಂದು ನೋಡೋಣಪ್ಪ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಜೀವನನೇ ಎಕ್ಸ್ಪೆರಿಮೆಂಟ್ ಅಲ್ವಾ? ಸೊ ಆ ತರದ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇದು ಇವಳು ಹೇಳ್ದಂಗ್ ಮಾಡಿ ನೋಡೋಣ, ಇವ್ನು ಹೇಳ್ದಂಗ್ ಮಾಡಿ ನೋಡೋಣ ಅಂತ ಮಾಡಿದ್ರೇನೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಕಂಪ್ಲೇಂಟ್ ಅನ್ನೋದಿರೋದಿಲ್ಲ ಅಂತ ನನಗನ್ಸುತ್ತೆ. ವೆರಿ ನೈಸ್. ಈಗ ನೀವು ನಿಮ್ಮ ಪಾರ್ಟ್ನರ್ಗೆ ಏನಾದ್ರೂ ಹೇಳ್ಕೋಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಜಿ, ಅಂಡ್ ಸಾರಿ ಫಾರ್ ಅ ಲಾಟ್ ಆಫ್ ಥಿಂಗ್, ಅಂಡ್ ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಥ್ಯಾಂಕ್ ಯು. ನಮ್ಮ ಬೀಗ್ರು ಬಂದಾಯ್ತು, ನಮ್ಮ ಜೋಡಿಗಳೆಲ್ಲ ರೆಡಿ ಆಗಿದ್ದಾರೆ. ಆದ್ರೆ ಈ ಫೇಸ್ ಕಟ್ ಮಾತ್ರ ಇನ್ನೂ ರೆಡಿ ಆಗಿಲ್ಲ. ಅದ್ ಏನನ್ ಫೇಸ್ ಮಾಡಕ್ ಹೋಗಿದಾರೋ, ಏನ್ ಕತೆನೋ, ನನ್ಗಂತೂ ಸಾಕಾಗೋಗ್ಬಿಟ್ಟಿದೆ. ನಾನಂತೂ ಇವತ್ತು ಅವ್ರಿಗೆ ಬಿಲ್ಡ್ ಅಪ್ ನ ಕೊಡ್ತಾ ಇಲ್ಲ ಅಷ್ಟೇ. ಕೇಳ್ರಪ್ಪ ಕೇಳಿ, ಅವ್ರು ಯಾರು ಅಂದ್ರೆ ಹೇಳಕ್ಕಾಗಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೂ ಆಗಲ್ಲ. ಅವ್ರ ಹೆಸರು ಕರೆಯೋಣ ಅಂದ್ರೆ ಅವ್ರ ಹೆಸರು ಬಾಯಿಗೆ ಬರಲ್ಲ. ಅವರೇ ಬರ್ತಾವ್ರೆ ಕಣ್ರಪ್ಪ. ಶಿಷ್ಯ ಬೈಲಿ. ಹಾ ಹೇಳಿ. ಏನ್ ಮಾಡ್ದೆ ನೀನು? ಹೊಗಳದೆ. ಅದ್ರಲ್ಲಿ ಎಲ್ಲಿತ್ತು ಒಂದು ಮಾತಾರು ಹೊಗಳಿಕೆ ಮಾತಿತ್ತೇನೋ ಅಲ್ಲಿ? ಅಯ್ಯೋ ಈಗ ಹೊಗಳತ್ತೀನಿ ನೋಡಿ. ಹತ್ತೂರಿನ ಒಡೆಯ ಇಲ್ಲಿ ಬರ್ಕ ಬಂದವನಿದೆ. ನಿನ್ ಮಕ್ಕ ಮುಚ್ಚ ತಗ, ಬರ್ಕೊಟ್ಟಿದ್ ನಾನೇ ಹೇಳ್ತೀನಿ ನೋಡು. ಹತ್ತೂರಿನ ಒಡೆಯ ಮೈಸೂರು. ಎಲ್ಲಿಂದ ಪಾರಿಸ್ತಾ ಇದ್ದೀರಮ್ಮ ನೀವು? ಹತ್ತೂರಿನ ಒಡೆಯ, ಮೈಸೂರಿನ ಅಳಿಯ, ನೋಡಕ್ಕೆ 2 ಕಣ್ ಸಾಲ್ದು ಆ ಯಪ್ಪನ್ ಕಳೆಯ. ಅವರೇ ನಿಮ್ಮ ಎಲ್ಲರ ನೆಚ್ಚಿನ ಗೆಳೆಯ, ಬಿಡಿಸ್ತಾರೆ ಎಲ್ಲರ ಬೈ ಚಳಿಯ. ಶ್ರೀ 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 ಕುರಿ ಪ್ರತಾಪ್ ಮಹಾರಾಜ್. ನೀನ್ ಹೆಂಗ್ ಹೊಡಿತೀಯ ಅಂದ್ರೆ ಈ ಹಣ ತಗೊಂಡೋಗ ಹೊಡಿತಾರಲ್ಲ, ಹಂಗ್ ಹೊಡಿತೀಯ. ಇದೇನಣ್ಣ ಕಾಯಿನ್ ಕೊಡ್ತಾ ಇದೀರಾ? ಮಹಾರಾಜರು ನಮ್ ತಾತಂಗ್ ಕೊಟ್ಟಿದ್ದಂತಹ ಕಾಯಿನ್ಗಳಿವು. ಹಂಗಾರ ನೀವೇ ಇಟ್ಕೋಬಹುದಲ್ಲ. ಅದನ್ನ ಬ್ಯಾನ್ ಮಾಡ್ಬಿಟ್ಟವ್ರೆ. ನಾನ್ ಇಟ್ಕೊಂಡು ಏನ್ ಮಾಡೋಣ? ನಾನ್ ಇಟ್ಕೊಂಡು ಏನ್ ಮಾಡೋಣ? ತಗೊಂಡು ಹೋಯ್ತಾರ. ನೀನ್ ಹೊಗಳಿದ್ ಕದಾರು ಕೊಟ್ಟಿದ್ನಲ್ಲ, ಅವಾಗ ಮುಚ್ಕೊಂಡು. ಅಲ್ಲ, ಏನ್ ನಿಮ್ಮ ಅವತಾರ ಏನು? ಆಕ್ಚುಲಿ ನಾನ್ ಮಾತಾಡೋದಕ್ಕಿಂತ ನಾನೊಂದು ಕೆಲಸ ಮಾಡ್ಬೇಕಾಗಿದೆ. ಏನು?
ನಾಚಿಕೆ ಅನ್ನೋದೇ ಇಲ್ಲ ನಿಮ್ಗೆ. ಥು. ನಾಚಿಕೆ ಗೀಚಿಕೆ ಎಲ್ಲ ನಾನು ಮನೇಲಿ ಇಟ್ಬಿಟ್ಟು ಬರ್ತೀನಿ ಶ್ವೇತು, ಇಲ್ಲಿಗೆಲ್ಲ ತರದೇ ಇಲ್ಲ ನಾನು. ಇವತ್ತಿನ ರೌಂಡ್ ಏನು ಅಂತ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಫೇಸ್ ಯುವರ್ ಪಾರ್ಟ್ನರ್. ಬಾ ಇಬ್ರು ಫೇಸ್ ಮಾಡೋಣ, ಕಮಾನ್. ಅದಕ್ಕೆ ಹಾರ ಹಾಕಿರೋದು. ಬಾ. ಫೇಸ್ ಯುವರ್ ಪಾರ್ಟ್ನರ್ ಅಂತಂದ್ರೆ ಹಾ. ಏನು ಅಂತ ನಾನ್ ನಿಮಗ್ ತೋರಿಸ್ತೀನಿ. ಕನ್ನಡಕ ತೆಗೀರಿ. ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅಂತಂದ್ರೆ ಹಿಂಗೆ ಎದುರುಗಡೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪ್ರೀತಿ ಪ್ರೇಮ ಎಲ್ಲ ಇಲ್ಲ, ಡೈರೆಕ್ಟ್ ಪ್ರಣಯ. ಸೊ ಇದು ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅಂತ ನೀವ್ ಅನ್ಕೊಂಡಿದ್ದೀರಾ? ನಂಗೆ ಗೊತ್ತು ಚೇತು, ನಮ್ ಜೋಡಿಗಳದ್ದು ತುಂಬಾ ಸಮಸ್ಯೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ಸರಿ ಮಾಡಿ ಅವ್ರ ಜೀವನಕ್ಕೆ ನ್ಯಾಯ ಕೊಡ್ಸೋಣ ಅಂತ ಬಂದ. ನಾನು ಎಂತೆಂತ ಜೋಡಿಗಳನ್ನ ಒಂದು ಮಾಡಿದೀನಿ ಅಂತ ನಿನಗೆ ಗೊತ್ತಾ? ನೋಡ್ತೀಯಾ ನೋಡು. ಅಲ್ಲಿ ನೋಡು ಚೇತು, ನನ್ನೇನ್ ನೋಡ್ತಿದ್ಯಾ? ಕುರಿ ಪ್ರತಾಪ್ ಅವರು ದೇವದಾಸ್ ಮತ್ತು ಪಾರ್ವತಿ ಅವರಿಗೆ ನ್ಯಾಯ ಕೊಡಿಸಿದ್ದರು. ಅವರಿಬ್ರು ಜಗಳ ಆಡ್ಕೊಂಡು ದೂರ ಆಗ್ಬಿಟ್ಟಿದ್ರು. ನಾನೇ ಅವರಿಬ್ಬರನ್ನ ಕೂರ್ಸಿ ಹಿಂಗಲ್ಲ ಹಿಂಗ್ ಜೊತೆಯಾಗಿರ್ಬೇಕು ಅಂತ ಹೇಳಿ ಕೂರ್ಸಿದೆ. ನೋಡಲ್ಲಿ ರೋಮಿಯೋ ಜೂಲಿಯಟ್ ಬರೀ ಒಂದು ಕೊತ್ಮರಿ ಸೊಪ್ಪು ತರ ಜಗಳ ಆಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಹೋಗಿ ಬ್ರೇಕಪ್ ನ ಪ್ಯಾಚ್ ಅಪ್ ಮಾಡಿದ್ದು ನಾನು, ಗೊತ್ತಾ? ನೆಕ್ಸ್ಟ್ ಅಕ್ರಪ್ಪ ಮಿಸ್ಟೇಕ್ ಎಲ್ಲ ಕಂಡಿಡಂಗಿಲ್ಲ ಸರ್. ಅಲ್ಲ, ನೀನ್ ತೋರಿಸ್ತಾ ಇರೋದು ಎಲ್ಲ ಟ್ರಾಜಿಡಿ ಲವ್ ಸ್ಟೋರಿನೇ ಕಣ. ನಿಮಗ್ ಒಂದಾಗಿರೋರು ಜೊತೆಯಾಗಿರೋರು ಜೋಡಿ ಬೇಕಾ? ಹೌದೌದು, ನಿಮ್ ಕಣ್ ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದೇ ಮಾಡ್ತೀಯ ಅಂತ. ಆಯ್ತಾ, ಎಪಿಸೋಡ್ ಶುರು ಮಾಡೋಣ ಶತು. ನಾನು ಅವಾಗ್ಲಿಂದ ಕಾಯ್ತಾ ಇದ್ದೀನಿ. ಓಕೆ, ಈಗ ನಮ್ಮ ಜೋಡಿಗಳನ್ನ ಕರೆಸುವಂತ ಟೈಮ್ ಆಯ್ತಾ? ಇವತ್ತು ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅಲ್ಲಿ ತಮ್ಮ ಸಂಗಾತಿಗಳನ್ನ ಮನಸ್ಸು ಬಿಚ್ಚಿ ಮಾತಾಡಿ ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದಕ್ಕೆ ಫುಲ್ ರೆಡಿ ಆಗಿ ಬಂದಿರುವಂತಹ ಎಲ್ಲ ನಮ್ಮ ಮುದ್ದಿನ ಜೋಡಿಗಳು, ವೆಲ್ಕಮ್ ಟು ದ ಶೋ. All jodis, welcome to Face Your Partner Round.